ಜುಲೈ 5ನೇ ತಾರೀಕು ಬರುತ್ತೆ ಶನಿವಾರ. ಈ ದಿನ ಚೆನ್ನಾಗಿಲ್ಲ, ಪ್ರಮುಖವಾಗಿ ಜಪಾನ್ ಜನರಿಗೆ ಅಂತ ಹೇಳಲಾಗ್ತಾ ಇದೆ. ಜಪಾನ್ಗೆ ಕಂಟಕ ಕಾದಿದೆ ಇದೇ ಶನಿವಾರ. ಇದು ಕೇವಲ ಜ್ಯೋತಿಷಿಗಳ ಭವಿಷ್ಯವಾಣಿ ಅಲ್ಲ, ಬದಲಾಗಿ ಸೈಂಟಿಸ್ಟ್ಗಳು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಕಮಿಂಗ್ ಸ್ಯಾಟರ್ಡೇ ಸರಿ ಇಲ್ಲ ಅಂತ. ಹೊಸ ಜಮಾನಾದ ಬಾಬಾ ವಂಗ ಭವಿಷ್ಯ ನಿಜವಾಗುತ್ತಾ? ಜಪಾನ್ನ ಆ ಕಲಾವಿದೆ ಹೇಳಿದಂತೆ ಸುನಾಮಿ ಸಂಭವಿಸುತ್ತಾ? ಚೀನಾ, ಹಾಂಗ್ಕಾಂಗ್, ಇಂಡೋನೇಷ್ಯಾಗೆ ಹಾಗಾದ್ರೆ ಕಂಟಕ ಫಿಕ್ಸಾ? ಶನಿವಾರ ಮಹಾದುರಂತಕ್ಕೆ ಜಗತ್ತು ಸಾಕ್ಷಿಯಾಗತ್ತಾ? ಪೂರ್ವ ಏಷ್ಯಾ, ಆಗ್ನೇಯ ಏಷ್ಯಾ ದೇಶಗಳಲ್ಲಿ ಭಾರಿ ಆತಂಕ ಇದೆಯಾ? ಭವಿಷ್ಯವಾಣಿ ನಂಬಿ ಆ ದೇಶಗಳ ಜನ ಏನು ಮಾಡ್ತಾ ಇದ್ದಾರೆ ಗೊತ್ತಾ? ನಿಜವಾಗಿದೆ ಹಿಂದಿನ ಭವಿಷ್ಯವಾಣಿ, ಹಾಗಾಗಿ ಜನ ಈಗಲೂ ಕೂಡ ಹೆದರ್ತಾ ಇದ್ದಾರೆ. ಬಾಬಾ ವಂಗ ಆ ಕಲಾವಿದೆ ಹಿಂದೆ ಅಂದರೆ ಆಕೆ ನುಡಿದಿರುವಂತಹ ಭವಿಷ್ಯಗಳು ಹಲವಾರು ನಿಜವಾಗಿದೆ. ಆಕೆಯೇ ಈ ಶನಿವಾರದ ಕಂಟಕದ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಆಕೆಯನ್ನು ನಂಬುವಂತಹ, ಆಕೆಯ ಪ್ರಿಡಿಕ್ಟನ್ನು ನಂಬುವಂತಹ ಜನ ಏನು ಮಾಡ್ತಾ ಇದ್ದಾರೆ ಗೊತ್ತಾ ಜಪಾನ್ನಲ್ಲಿ? ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಕೇವಲ ಈ ಬಾಬಾ ವಂಗ ಮಾತ್ರ ಅಲ್ಲ, ಅಥವಾ ಜ್ಯೋತಿಷಿಗಳು ಹೇಳಿರೋದು ಮಾತ್ರ ಅಲ್ಲ, ಈ ಭವಿಷ್ಯವನ್ನು ವಿಜ್ಞಾನಿಗಳು ಕೂಡ ಕೊಟ್ಟಿದ್ದಾರೆ, ಈ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಏನಾಗ್ತಾ ಇದೆ, 5ನೇ ತಾರೀಕು ಹೇಗಿದೆ? ಹಾಗೆ ನೋಡೋದಾದ್ರೆ ಜಪಾನ್ಗೆ ಈ ಭೂಕಂಪ ಹೊಸದಲ್ಲ. ಅರ್ಥಕ್ವೇಕ್ ಅನ್ನುವಂಥದ್ದು ಇಡೀ ವಿಶ್ವದಲ್ಲಿ ಆಗುವಂತಹ ಅರ್ಥಕ್ವೇಕಲ್ಲಿ ಶೇಕಡ 10ರಿಂದ 11 ಭಾಗದಷ್ಟು ಜಪಾನ್ನಲ್ಲೇ ಆಗುತ್ತೆ. ಯಾಕಂದರೆ ಅಲ್ಲಿರುವಂತಹ ಭೂಮಿ ಅದಕ್ಕೆ ಬಹಳ ಹತ್ತಿರ, ಒಂದು ರೀತಿ ಪ್ರಚೋದನೆ ಕೊಡುತ್ತೆ. ಜಪಾನ್, ಫಿಲಿಪೀನ್ಗಳಲ್ಲಿ ಭೂಕಂಪ ಸಂಭವಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಸಮುದ್ರದಾಳದಲ್ಲಿ ಘರ್ಷಣೆಯಾಗುತ್ತೆ, ಭೂಫಲಕಗಳು ಘರ್ಷಣೆಯಾಗುತ್ತೆ. ಭೂಕಂಪದಿಂದ ಬೃಹತ್ ಸುನಾಮಿ ಏಳುತ್ತಂತೆ. ಹತ್ತತ್ರ 4ರಿಂದ 5 ಮೀಟರ್ ಏಳ್ಬೋದು ಅಂತಿದ್ದಾರೆ ಅಲೆಗಳು. ಜುಲೈ 5ರಂದು ಜಪಾನಲ್ಲಿ ಭೂಕಂಪ ಸಂಭವಿಸುತ್ತೆ. ಜಪಾನ್ ಕಾಲಮಾನ ಬೆಳಗ್ಗೆ 10:40ಕ್ಕೆ ಈ ಕಂಪನ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. ಬುಧವಾರ ಮಧ್ಯಾಹ್ನ 3:30ಕ್ಕೆ ಜಪಾನ್ನಲ್ಲಿ ಭೂಕಂಪ ಆಗಬಹುದು ಅಂತ ಹೇಳಿದ್ದಾರೆ. ಜಪಾನ್ನ ತೊಕಾರ ದ್ವೀಪದಲ್ಲಿ 5.5 ತೀವ್ರತೆಯಷ್ಟು ಭೂಮಿ ಕಂಪಿಸಬಹುದು ಅಂತ ಹೇಳಲಾಗ್ತಾ ಇದ್ದು, ಸುಮಾರು 900 ಬಾರಿ ಈಗ ಆಲ್ರೆಡಿ ಕಂಪಿಸಿದೆ ಭೂಮಿ. ಎರಡು 2011ರಲ್ಲಿ ಜಪಾನ್ ಭೂಕಂಪದ ಬಗ್ಗೆ ನಿಖರ ಭವಿಷ್ಯ ನುಡಿದಿದ್ರು, ಹಾಗೆ ಆಗಿತ್ತು. ನಿಖರ ಭವಿಷ್ಯವನ್ನ ಕಲಾವಿದೆ ರಯೋ ತತ್ಸುಕಿ ನುಡಿದಿದ್ರು. 2020ರ ಕೋವಿಡ್ ಸಾಂಕ್ರಾಮಿಕದ ಬಗ್ಗೆಯೂ ಕೂಡ, ಅಂದ್ರೆ ಕೋವಿಡ್ನಲ್ಲಿ ಸಾವು ನೋವುಗಳಾಯ್ತಲ್ಲ, ಅದ್ರ ಬಗ್ಗೆಯೂ ಕೂಡ ಭವಿಷ್ಯ ನುಡಿದಿದ್ರು. ರಯೋ ಹಿಂದೆ ನುಡಿದಿದ್ದ ಭವಿಷ್ಯಗಳು ಇಲ್ಲಿ ತನಕ ನಿಜ ಆಗಿದೆ. ರಯೋ ತತ್ಸುಕಿ ಭವಿಷ್ಯವಾಣಿಯಿಂದ ಜಪಾನಿಗರು ಭಯ ಪಡ್ತಾ ಇದ್ದಾರೆ. ಇಂಗ್ಲೆಂಡ್ ಯುವರಾಣಿ ಡಯಾನಾ ಸಾವಿನ ಭವಿಷ್ಯವನ್ನು ಕೂಡ ಅವ್ರು ನುಡಿದಿದ್ರು. ಡಯಾನಾ ಸಾವಿನ ಬಗ್ಗೆಯೂ ಕೂಡ ಇದೇ ತತ್ಸುಕಿ ಭವಿಷ್ಯವನ್ನು ನುಡಿದಿದ್ರು, ಹಾಗೆ ಆಗಿತ್ತು. ಆ್ಯಂಡ್ ಅವರು ಇದೊಂದು ರೀತಿ ಪ್ರಿಡಿಕ್ಟ್ ಮಾಡಿರೋದು ಹೆಂಗೆ ಗೊತ್ತಾ? ಇದು ಆ ಭಾಗದ ಜನ ಅವ್ರನ್ನ ನಂಬ್ತಾರೆ. ಅವ್ರು ಹೇಳಿರುವಂತಹ ಅಂದರೆ ಅವ್ರು ಮಾಡಿರೋ ಪ್ರಿಡಿಕ್ಷನ್ಗಳಲ್ಲಿ ಹಲವು ನಿಜ ಆಗಿದೆ ಅಂತ. ಆ್ಯಂಡ್ ಇತ್ತೀಚೆಗೆ ನಾವು COVID-19 ಅಂತೀವಲ್ಲ, ಅದು ಕೂಡ ಅದು ಸಾಂಕ್ರಾಮಿಕದ ರೋಗದ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ರು ಅಂತ. ವಾಟ್ ಎವರ್, ಈಗ ಅವರು ನುಡಿದಂತಹ ಭವಿಷ್ಯ ನಿಜ ಆಗುತ್ತಾ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಆತಂಕ ಪಡಬೇಕಾಗಿರೋದು ಏನು ಗೊತ್ತಾ? ಜ್ಯೋತಿಷಿಗಳು ಮಾತ್ರ ಅಲ್ಲ, ವಿಜ್ಞಾನಿಗಳು ಕೂಡ ಈ ಭವಿಷ್ಯವಾಣಿಯನ್ನು ಈ ಸಲ ನುಡಿದಿದ್ದಾರೆ. ಅಂದರೆ ಅವ್ರಿಗೆ ಗೊತ್ತಾಗುತ್ತಲ್ಲ ಹವಾಮಾನ ಹೇಗಿರುತ್ತೆ ಆ್ಯಂಡ್ ಏನಾಗ್ಬೋದು ಏನು ಎತ್ತಂತ ಪ್ರಿಡಿಕ್ಟ್ ಮಾಡುವಂಥ ಟೆಕ್ನಾಲಜಿ ಅಂತೂ ಈಗಿದೆಯಲ್ಲ. ಸೊ ಅದು ಹೇಳ್ತಾ ಇದೆ 5ನೇ ತಾರೀಕು ಜುಲೈ ಸರಿ ಇಲ್ಲ, ಭೂಕಂಪ ಆಗಬಹುದು ಅಂತ. ಈ ಮ್ಯಾಗ್ನಿಟ್ಯೂಡ್ ಅಂತ ಕರೀತಾರೆ, ಅಂದರೆ ಎಷ್ಟು ತೀವ್ರತೆಯಲ್ಲಿ ಆಗ್ಬೋದು ಅಂತ. ನಾವು ಸಾಮಾನ್ಯವಾಗಿ ಭೂಕಂಪನದ ತೀವ್ರತೆ 1.2 ಇತ್ತು, 0.3 ಇತ್ತು, ಹಿಂಗೆಲ್ಲ ಹೇಳ್ತೀವಲ್ಲ. ಬಟ್ ಅದು ಯಾವುದೂ ಅಲ್ಲ. ಈಗ 9 ಮ್ಯಾಗ್ನಿಟ್ಯೂಡ್ಗಿಂತಲೂ ಜಾಸ್ತಿ ಆಗಬಹುದು ಈಗ ಮುಂಬರುವಂತಹ ಈಗ ಶನಿವಾರದಂದು ಅಂತಿದ್ದಾರೆ. 8ನ್ನ ದಾಟಿದ್ರೆ ಹೈಯೆಸ್ಟ್, ಅದು 9 ಆಗುತ್ತೆ ಅಂದರೆ ಸಾವು ನೋವುಗಳು ಹೇಗಾಗ್ಬೋದು? ಹಿಂದೆ ಎಲ್ಲಾದರೂ ಈ ಪ್ರಮಾಣದಲ್ಲಿ ಆಗಿತ್ತ ಅಂದರೆ ಹೌದು, 1946ಅಲ್ಲಿ ಒಂದ್ಸಲ ಆಗಿತ್ತಂತೆ. ಇದು ಈ ಮ್ಯಾಗ್ನಿಟ್ಯೂಡ್ ಅಂತ ಏನು ಕರೀತಾರೆ, 8.1ರಷ್ಟು ತೀವ್ರತೆ ಇತ್ತಂತೆ. ಆಗ ಹತ್ತತ್ರ 1,500 ಜನ ಸಾವನ್ನಪ್ಪಿದ್ರು ಅಂತ ಈಗಲೂ ಕೂಡ ವರದಿ ಇದೆ.
ಬಟ್ ಈಗ ಅದು ಜಾಸ್ತಿ ಆದರೆ 9 ದಾಟಿದ್ರೆ ಎಷ್ಟಾಗ್ಬೋದು? ಈಗ ಆಲ್ರೆಡಿ ಜಪಾನ್ ಸರ್ಕಾರ ಕೂಡ ಇದಕ್ಕೆ ಬೇಕಾಗಿರುವಂತಹ ಒಂದು ತಯಾರಿಗಳನ್ನ ಮಾಡ್ಕೊಳ್ತಾ ಇದೆ. ಅಲ್ಲೆಲ್ಲ ಲೈಟ್ ವೆಯ್ಟ್ ಬಿಲ್ಡಿಂಗ್ಗಳು, ಅಂದರೆ ಈ ಭೂಕಂಪಕ್ಕೆ ಅಥವಾ ಭೂಕಂಪನ ಅಂತ ಏನು ಹೇಳ್ತಾರೆ ಅದಕ್ಕೆ ಒಂದು ಆಪೋಸಿಟ್ ಆಗಿ ಸ್ವಲ್ಪ ಲೈಟ್ ವೆಯ್ಟ್ ಮನೆಗಳು ಅಂತ ನಿರ್ಮಾಣ ಮಾಡ್ಕೊಳ್ತಾರೆ. ಅಂದರೆ ಯಾವುದೇ ರೀತಿಯ ಅಪಾರ ಪ್ರಮಾಣದ ಪಾನಿಗಳಾಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ. ಸೊ ಸರ್ಕಾರಗಳು ಕೂಡ ಇದನ್ನ ಒಂದು ರೀತಿ ಎಚ್ಚರಿಕೆಯಾಗಿ ತಗೊಂಡು ಅಚ್ಚುಕಟ್ಟಾಗಿ ಏನೇನು ಮಾಡ್ಬೋದು ಅಂತ ಇದ್ದಾರೆ. ಆ್ಯಂಡ್ ಎಲ್ಲಿ ಭೂಕಂಪನ ಸಂಭವಿಸಬಹುದು ಅಲ್ಲಿಂದ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಬಟ್ ಒಂದಂತೂ ನೆನಪಿನಲ್ಲಿ ಇಟ್ಕೊಳ್ಳಿ, ಜಪಾನ್ನಲ್ಲಿ ಭೂಕಂಪ ಇದು ಮೊದಲನೇದಲ್ಲ. ಒಂದು ವರ್ಷಕ್ಕೆ ಏನಿಲ್ಲ ಅಂದ್ರೂ 15ರಿಂದ 20 ಸಲ ಆಗ್ತಾ ಇರುತ್ತೆ, ಚಿಕ್ಕ ಪುಟ್ಟದಾಗಾದ್ರೂ ಆಗ್ತಾ ಇರುತ್ತೆ. ಇಡೀ ವಿಶ್ವದಲ್ಲಿ ಭೂಕಂಪನ ಆಗುತ್ತೆ ಅಂದಾಗ ಅದರಲ್ಲಿ 10ರಷ್ಟು ಭಾಗ ಜಪಾನ್ನಲ್ಲೇ ಆಗಿರುತ್ತೆ. ಬಟ್ ಈಗ ಹಂಗಾದ್ರೆ ಇದ್ಯಾಕಪ್ಪ ಅಷ್ಟೊಂದು ಒತ್ತಿ ಹೇಳ್ತಾ ಇದ್ದಾರೆ ಅಂದರೆ, ಈಗ ಆಗುವಂತಹ ತೀವ್ರತೆ ಅಂತಿಂಥದ್ದಲ್ಲ. ನಾನು ಹೇಳಿದ್ನಲ್ಲ, ಈ ಮ್ಯಾಗ್ನಿಟ್ಯೂಡ್ ಅಂತ ಕರೀತಾರೆ. ಆ ತೀವ್ರತೆ 8 ದಾಟಿದ್ರೇನೆ ಹೈಯೆಸ್ಟು, ಬಟ್ ಈಗ ಅದು 9 ದಾಟ್ಬೋದು ಅಂತ ಇದ್ದಾರೆ. ಇದರ ತೀವ್ರತೆಗೆ ಸುನಾಮಿ ಕೂಡ ಆಗ್ಬೋದು, ಸುನಾಮಿ ಅಲೆ ಆಳೆತ್ತರದಲ್ಲಿ ಒಂದು ಹೇಳ್ಬೋದು ಅಂತ ಇದ್ದಾರೆ. ಹಾಗಾದ್ರೆ ಒಂದು ಕಡೆ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು, ಮತ್ತೊಂದು ಕಡೆ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರಗಳು, ಮಗದೊಂದು ಕಡೆ ಜ್ಯೋತಿಷ್ಯ ಏನು ಹೇಳುತ್ತೆ ಈ ವರ್ಷಕ್ಕೆ, ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ.